ನಾವು ಗಮನಿಸ್ತಾನೆ ಇದೀವಿ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ. ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ್ಲಿಂದಲೂ ಕೂಡ ಒಂದು ಸಿಎಂ ಕುರ್ಚಿ ಬದಲಾವಣೆ ಆಗುತ್ತಾ ಅನ್ನುವಂಥದ್ದು, ಅಥವಾ ಡಿಕೆಶಿ ನಾನೇ ಸಿಎಂ ಆಗಬೇಕು ಅನ್ನುವಂಥ ವಿಚಾರ, ಅಥವಾ ಈಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರ ಸಾಕಷ್ಟು ಚರ್ಚೆಯಲ್ಲಿದೆ. ಇದೆಲ್ಲದರ ನಡುವೆ ಇತ್ತೀಚೆಗೆ ಬಹಳಷ್ಟು ಸಂಚಲನ ಮೂಡಿಸ್ತಾ ಇರೋದು ಏನಂತ ಅಂದ್ರೆ ಡಿಕೆಶಿ ಅವರ ಸಾಫ್ಟ್ ಹಿಂದುತ್ವ. ಅಂದ್ರೆ ಹಿಂದುತ್ವದ ಕಡೆ ಡಿಕೆಶಿ ಅವರು ನಿಧಾನವಾಗಿ ಒಲವನ್ನ ತೋರಿಸ್ತಾ ಇರೋದು. ಕುಂಭಮೇಳಕ್ಕೆ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಆದಿಯಾಗಿ ಎಲ್ಲರೂ ಕೂಡ ಕುಂಭಮೇಳದ ಬಗ್ಗೆ ತುಚ್ಛವಾಗಿ ಮಾತನಾಡಿದಾಗ ಡಿಕೆ ಶಿವಕುಮಾರ್ ಸಪತ್ನಿ ಸಮೇತರಾಗಿ ಕುಂಭಮೇಳಕ್ಕೆ ಹೋಗಿ ಭಾಗಿಯಾಗಿ ಬಂದಿದ್ದು, ಜೊತೆಗೆ ಅಮಿತ್ ಶಾ ಅವರ ಜೊತೆ ಒಟ್ಟಿಗೆ ವೇದಿಕೆಯನ್ನ ಹಂಚಿಕೊಂಡಿದ್ದು, ಶಿವರಾತ್ರಿ ಜಾಗರಣೆ ಮಾಡಿದ್ದು, ಹಿಂದುತ್ವದ ಬಗ್ಗೆ ಮಾತನಾಡ್ತಾ ಇರೋದು, ಇದೆಲ್ಲವೂ ಕೂಡ ಸಾಕಷ್ಟು ಸಂಚಲನ ಸೃಷ್ಟಿಸ್ತಾ ಇದೆ. ಅದಲ್ಲೇನ್ರಿ ಇದೆ, ಅವರು ಹಿಂದುತ್ವದ ಬಗ್ಗೆ ಮಾತನಾಡಿದ್ದಾರೆ ಅಂತ ಅಂದ್ಕೊಂಡ್ರು ಕೂಡ ಒಂದರ್ಥ ಮಾಡ್ಕೊಳ್ಬೇಕು, ಡಿ ಕೆ ಶಿವಕುಮಾರ್ ಯಾವುದೇ ಪ್ಲಾನ್ ಇಲ್ಲದೆ, ಯಾವುದೇ ಆಲೋಚನೆ ಇಲ್ಲದೆ ಯಾವ ಸ್ಟೇಟ್ಮೆಂಟ್ ಅನ್ನು ಕೊಡುವಂಥವರಲ್ಲ, ಮತ್ತೆ ಅವರನ್ನ ಅಷ್ಟು ಸುಲಭವಾಗಿ ತೆಗೆದುಕೊಳ್ಳೋದಕ್ಕೂ ಆಗೋದಿಲ್ಲ. ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರ ಆಪ್ತ ಬಣ ಇದೆಯಲ್ಲ, ಡಿ ಕೆ ಶಿವಕುಮಾರ್ ಅವರ ಕಾಲೆಳಿತಾ ಅವರ ಅಧ್ಯಕ್ಷಗಿರಿ ಮೇಲೆ ಕಣ್ಣು ಹಾಕ್ತಾ ಸಿಎಂ ಆಗೋದನ್ನ ತಪ್ಪಿಸೋದಕ್ಕೆ ಎಷ್ಟು ಪ್ರಯತ್ನಿಸ್ತಾ ಇದ್ದಾರೋ, ಅದಕ್ಕೆ ತಿರುಗೇಟಾಗಿ ಡಿ ಕೆ ಶಿವಕುಮಾರ್ ಈ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಇದೇ ವಿಚಾರವಾಗಿ ಇವತ್ತಿನ ಪವರ್ ಫೋಕಸ್ ನಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಇದೇ ಇವತ್ತಿನ ವಿಶೇಷ. ಶಿವನಾಟ ಬಲ್ಲವರು ಯಾರು? ಕುಂಭಮೇಳದಲ್ಲಿ ಪುಣ್ಯ ಸ್ನಾನದ ಬಳಿಕ ಶಿವರಾತ್ರಿ ಜಾಗರಣೆ. ಕಾಂಗ್ರೆಸ್ ಮುಖಂಡರದ್ದೇ ಒಂದು ನಡೆ ಆದ್ರೆ ಡಿ ಕೆ ಶಿವಕುಮಾರ್ ಅವರದೇ ಪ್ರತ್ಯೇಕ ನಡೆ. ಕುಂಭಮೇಳವನ್ನ ಟೀಕೆ ಮಾಡಿದ್ರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಅಲ್ಲಿ ಹೋಗಿ ಮುಳುಗ್ಬಿಟ್ರೆ ಬಡತನ ಹೊಟ್ಟೋಗುತ್ತಾ ಅಂತ ಹೇಳಿ. ಆದ್ರೆ ಪುಣ್ಯ ಸ್ನಾನ ಮಾಡಿ ಹಿಂದುತ್ವದ ಬಗ್ಗೆ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ರು. ಇದೀಗ ಮತ್ತೆ ಶಿವರಾತ್ರಿ ಜಾಗರಣೆ ಕಾರ್ಯಕ್ರಮದಲ್ಲೂ ಕೂಡ ಡಿಕೆಶಿ ಭಾಗಿಯಾಗಿದ್ರು. ಅಮಿತ್ ಶಾ ಜೊತೆ ಈಶಾ ಫೌಂಡೇಶನ್ ನ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ವೇದಿಕೆಯನ್ನ ಹಂಚಿಕೊಂಡ್ರು. ರಾಜಕೀಯವಾಗಿ ಭಾರೀ ಸಂಚಲನ ಸೃಷ್ಟಿಸಿದೆ ಡಿ ಕೆ ಶಿವಕುಮಾರ್ ಅವರ ನಡೆ. ಡಿಕೆಶಿಯ ಸಾಫ್ಟ್ ಹಿಂದುತ್ವಕ್ಕೆ ಬಿಜೆಪಿಗರು ಥರಾವರಿ ಅದನ್ನ ವ್ಯಾಖ್ಯಾನಿಸ್ತಾ ಇದ್ದಾರೆ, ಥರಾವರಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. ಅದು ವೈಯಕ್ತಿಕ ಅಂತ ನುಣುಚ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ನ ಮುಖಂಡರು. ಆ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ್ಲಿ ಅಥವಾ ಕುಂಭಮೇಳಕ್ಕೆ ಹೋಗಿದ್ದಾಗ್ಲಿ ಅದು ಅವರ ವೈಯಕ್ತಿಕ ನಂಬಿಕೆ ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು ಮುಖಂಡರುಗಳು ನುಣುಚ್ಕೊಳ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ, ಇವತ್ತು ಕುಂಭಮೇಳಕ್ಕೆ ಹೋಗಿ ಪುಣ್ಯ ಸ್ನಾನವನ್ನ ಮಾಡಿದಂತಹ ಸಂದರ್ಭ ಇದು. ಡಿ ಕೆ ಶಿವಕುಮಾರ್ ಅವರು ಪತ್ನಿ ಉಷಾ ಅವರ ಜೊತೆಗೆ ಕುಂಭಮೇಳಕ್ಕೆ ಹೋಗಿ ಅಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ಬಂದ್ರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲಿ ಹೋಗಿ ಬಂದ್ರೆ ಅಲ್ಲಿ ಏನ್ ನೀರಲ್ಲಿ ಮುಳುಗ್ಬಿಟ್ಟು ಬಂದ್ರೆ ಏನ್ ಬಡತನ ಹೊಟ್ಟೋಗುತ್ತಾ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಅದಾದ್ಮೇಲೆ ಯಾವ ಕಾಂಗ್ರೆಸ್ ನಾಯಕರು ಕೂಡ ಕುಂಭಮೇಳಕ್ಕೆ ಹೋಗಿರ್ಲಿಲ್ಲ. ಡಿ ಕೆ ಶಿವಕುಮಾರ್ ಅಲ್ಲಿಗೆ ಹೋಗಿ ಬಂದ್ಮೇಲೆ ಹಿಂದುತ್ವದ ಬಗ್ಗೆ ಮಾತನಾಡಿದ್ರು. ಯೋಗಿ ಆದಿತ್ಯನಾಥ್ ಅವರನ್ನ ಹೊಗಳಿದ್ರು ಕೂಡ ಅಲ್ಲಿ. ಇನ್ನೊಂದು ಕಡೆ ಶಿವರಾತ್ರಿಯ ದಿನದಂದು ಈಶಾ ಫೌಂಡೇಶನ್ ನ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರ ಜೊತೆ ಒಂದೇ ವೇದಿಕೆಯನ್ನ ಹಂಚಿಕೊಂಡಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಇಲ್ಲೂ ಕೂಡ ಶಿವರಾತ್ರಿ ಜಾಗರಣೆಯನ್ನ ಮಾಡಿದ್ರು. ಇದನ್ನ ಒಂದಷ್ಟು ಜನ ಕಾಂಗ್ರೆಸ್ನ ಹೈಕಮಾಂಡ್ ನಿಂದಲೂ ಕೂಡ ಖಂಡಿಸಿದ್ರು. ಕೈಂಗಣ್ಣಿಗೆ ಗುರಿಯಾದ್ರ ಡಿ ಕೆ ಶಿವಕುಮಾರ್ ಅಂತ ಕೂಡ ಹೇಳಲಾಗ್ತಿತ್ತು. ಇನ್ನೊಂದಷ್ಟು ಜನ ರಾಜ್ಯದಲ್ಲಿ ಕಾಂಗ್ರೆಸ್ನ ಮುಖಂಡರು ಅದನ್ನ ಅದು ಅವರ ವೈಯಕ್ತಿಕ ಇಷ್ಟ ಅಥವಾ ಅವರ ವೈಯಕ್ತಿಕ ಇಚ್ಛೆ ಅಂತ ಹೇಳಿ ವ್ಯಾಖ್ಯಾನ ಮಾಡಿದ್ರು. ಇನ್ನು ಬಿಜೆಪಿ ನಾಯಕರಂತೂ ಡಿ ಕೆ ಶಿವಕುಮಾರ್ ಅವರ ಸಾಫ್ಟ್ ಹಿಂದುತ್ವಕ್ಕೆ ತರಾವರಿಯಾಗಿ ವ್ಯಾಖ್ಯಾನಿಸ್ತಾ ಇದ್ದಾರೆ, ತರಾವರಿಯಾಗಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. ಇದೆಲ್ಲದರ ಕುರಿತಾಗಿ ಡಿ ಕೆ ಶಿವಕುಮಾರ್ ಏನ್ ಮಾತನಾಡಿದ್ರು ಕೇಳಿಸ್ಕೊಳ್ಳೋಣ. I could see in lot of media and lot of social media, some of my friends are calling that DK Shivakumar is on the way, closer to BJP, closer to this one and all. See, by birth I'm a congressman. My stand is, I'm a Hindu and I believe in every culture of the society. Because of my personal liking and my personal ideology, belief. Congress ideology is everyone taking everyone together. What Mahatma Gandhi ji did, what Jawaharlal Nehru did, what Indira Gandhi did. I have seen Sonia Gandhi conducting our Ugadi festival. I once went there to meet her 25 years back. Ugadi festival. I never knew that Kashmir and Karnataka, same day they celebrate Ugadi festival. She is more an Hindu, adopted Indian than all of us. We are led by such a family. Kharge sahibaru Mallikarjuna Kharge anta iddaru. Mallikarjuna yaru? Shiva.
ಅವರ ಹೆಸರು ಬದಲಾವಣೆ ಮಾಡ್ಕೊಬಿಟ್ರೆ. ನೋಡಿ, ಡಿ ಕೆ ಶಿವಕುಮಾರ್ ಎಲ್ಲೋ ಒಂದು ಸತ್ಯವನ್ನ ಅರ್ಥಕೊಂಡಂತೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ನ ಈ ತುಷ್ಟೀಕರಣದ ರಾಜಕಾರಣದಿಂದ ಮಾತ್ರ ಗೆಲ್ಲೋದಕ್ಕೆ ಅಸಾಧ್ಯ ಅನ್ನುವಂಥ ಸತ್ಯವನ್ನ ಡಿ ಕೆ ಶಿವಕುಮಾರ್ ಅರ್ಥಕೊಂಡಂತೆ ಕಾಣಿಸ್ತಾ ಇದೆ. ಮರಳಿ ಅಧಿಕಾರಕ್ಕೆ ಬರೋದಕ್ಕೆ ಹಿಂದುತ್ವದ ಬೆಂಬಲ ಬೇಕೇ ಬೇಕು. ಈ ಸತ್ಯವನ್ನ ಅರಿತುಕೊಂಡೇ ಡಿಕೆಶಿ ದೈವ ಭಕ್ತಿಯ ಜಾಣ ನಡೆಯನ್ನ ಅನುಸರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರಾಗಿ ಅಧಿಕಾರಕ್ಕೆ ಬಂದ್ರು. ಪ್ರಬಲ ಒಕ್ಕಲಿಗ ಸಮುದಾಯದ ಬೆಂಬಲ ಇದ್ಬಿಟ್ರೆ ಸಿಎಂ ಸ್ಥಾನ ಸಿಗೋದು ಅಸಾಧ್ಯ ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಗೊತ್ತಿದೆ. ಹಾಗಾಗಿ ದೈವ ಭಕ್ತಿಯ ಜಾಣ ನಡೆ, ಬೇರೆ ಬೇರೆ ಸಮುದಾಯದ ಬೆಂಬಲ ಬೇಕು ಅನ್ನೋದನ್ನ ಕೂಡ ಡಿ ಕೆ ಶಿವಕುಮಾರ್ ಅರ್ಥ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಹಿಂದುತ್ವದ ಪರ ಯಾವ ನಾಯಕನೂ ಇಲ್ಲ ಅನ್ನುವಂಥ ಮಾತಿದೆ. ಆ ಕೊರತೆಯನ್ನ ನೀಗಿಸಿ ಪಟ್ಟಕ್ಕೇರೋದಕ್ಕೆ ಡಿ ಕೆ ಶಿವಕುಮಾರ್ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಹಿಂದುತ್ವದ ಕಾರಣಕ್ಕೆ ಬಿಜೆಪಿ ಬೆಂಬಲಿಸುವ ವರ್ಗ ಸೆಳೆಯುವಂಥ ಯತ್ನದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ. ನೋಡಿ, ಅಹಿಂದ ಮತಗಳನ್ನ ಸೆಳೆಕೊಂಡು ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ್ರು. ಸಿದ್ದರಾಮಯ್ಯವರು ಅಹಿಂದ ನಾಯಕ ಅಂತ ಅನ್ಸ್ಕೊಂಡ್ರು. ಕೇವಲ ಪ್ರಬಲ ಸಮುದಾಯ ಆಗಿರುವಂತಹ ಒಕ್ಕಲಿಗ ಸಮುದಾಯದ ಮತಗಳಿದ್ರಷ್ಟೇ ಸಾಲೋದಿಲ್ಲ, ಬೇರೆ ಬೇರೆ ಸಮುದಾಯಗಳ ಮತವರೆಗೂ ಕೂಡ ಬೇಕಾಗುತ್ತೆ ಅನ್ನುವಂಥ ಸತ್ಯವನ್ನ ಡಿ ಕೆ ಶಿವಕುಮಾರ್ ಅರ್ಥಕೊಂಡಂತೆ ಕಾಣಿಸ್ತಾ ಇದೆ. ಇನ್ನು ಇದೇ ವಿಚಾರವಾಗಿ ಬಿಜೆಪಿ ನಾಯಕರು ಏನೇನು ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ ಪಕ್ಷದಲ್ಲಿ ದಿನೇ ದಿನೇ ಒಳ ಜಗಳ ಜಾಸ್ತಿ ಆಗ್ತಾ ಇರ್ತಕ್ಕಂಥ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ನಾನು ಅವತ್ತೇ ಹೇಳಿದ್ದೇನೆ, ಮುಂದಿನ ದಿನಗಳಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತದೆ ಅನ್ನೋದನ್ನು ಹೇಳಿದ್ದೇನೆ. ಆಡಳಿತ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲೋ ಮುನ್ಸೂಚನೆ ಅಂತ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ದಿನೇ ದಿನೇ ಒಳ ಜಗಳ ಜಾಸ್ತಿ ಆಗ್ತಾ ಇರ್ತಕ್ಕಂಥ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಇಷ್ಟು ದಿನ ಕರ್ನಾಟಕದಲ್ಲಿ ಕರಿಬೆಕ್ಕಳ ಕಾಟ ಇತ್ತು. ಈಗ ಆಲ್ ಇಂಡಿಯಾ ಲೆವೆಲಲ್ಲೂ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿನೇ ಈ ಕಾಟ, ಕರಿಬೆಕ್ಕುಗಳ ಕಾಟ ಆಗಿದೆ. ಯಾಕೋ ಗೊತ್ತಿಲ್ಲ, ಡಿ ಕೆ ಶಿವಕುಮಾರ್ಗಳಿಗೂ ಈ ಬೆಕ್ಕಿನ ಕಾಟಕ್ಕೂ ಯಾಕೋ ಸಂಬಂಧಗಳು ಕೂಡಿ ಬರ್ತಾ ಇದೆ. ಒಳ್ಳೇದಕ್ಕೆ ಬರ್ತಾ ಇದೆಯೋ ಕೆಟ್ಟದಕ್ಕೆ ಬರ್ತಾ ಇದೆಯೋ ಗೊತ್ತಿಲ್ಲ. ಒಟ್ಟಾರೆ ಅಡ್ಗಾಲಂತೂ ಆಗ್ತಾ ಇದ್ದಾರೆ. ಅದು ಡಿ ಕೆ ಶಿವಕುಮಾರ್ ಅವರ ವೈಯಕ್ತಿಕ ತೀರ್ಮಾನ. ಕುಂಭಮೇಳದಲ್ಲಿ ಮುಳುಗುವಂಥದ್ದು, ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡುವಂಥದ್ದು, ಗೃಹ ಸಚಿವರನ್ನ ಇಶಾ ಫೌಂಡೇಶನಲ್ಲಿ ಒಂದು ಫುಲ್ ಡೇ ಅಲ್ಲೇ ಇರ್ತಾರೆ, ಭೇಟಿ ಮಾಡುವಂಥದ್ದು, ಅದು ಅವರ ವೈಯಕ್ತಿಕ. ಅವರ ಪಾರ್ಟಿಯ ಶಿಸ್ತೇನಿದೆ, ಅದರ ಮೇಲೆ ಕಾಂಗ್ರೆಸ್ ಅವರು ಏನು ಬೇಕಾದರೂ ಕ್ರಮ ತೆಗೆದುಕೊಳ್ಬಹುದು. ನಮ್ದೇನು ಅದು ವೈಯಕ್ತಿಕ, ನಮ್ಮದು ನಾವು ಅದರ ಬಗ್ಗೆ ನೋ ಕಾಮೆಂಟ್ಸ್. ಆ ಕರಿಬೆಕ್ಕುಗಳ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಕಾಮೆಂಟ್ ಮಾಡಬಹುದು, ನಾವಂತೂ ಕಾಮೆಂಟ್ ಮಾಡಲ್ಲ. ಬಹಳ ಜನ ಇದ್ದಾರೆ ಕಾಂಗ್ರೆಸ್ ಅಲ್ಲಿ, ಏಕನಾಥ್ ಶಿಂದೆ ಅವರು, ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಬ್ರು ಇರ್ಬೋದು. ಅವ್ರು ಹೇಳಿದಾರಲ್ಲ, ನನ್ನ ಉಪಯೋಗ ಮಾಡಗಳಿ ಅಂತ ಇವತ್ತು ಸಲಹೆ ಕೊಟ್ಟಿದ್ದಾರೆ ಎಲ್ಲರಿಗೂ, ಇಡೀ ಕರ್ನಾಟಕದ ಜನತೆಗೆ. ನನ್ನಿರೋ ಟ್ಯಾಲೆಂಟ್ ಅನ್ನ ಉಪಯೋಗ ಮಾಡಗಳಿ ಅಂತ ಹೇಳಿದ್ದಾರೆ ಅಲ್ವಾ ನಾರಾಯಣ ಸ್ವಾಮಿ? ನನ್ನಿರೋ ಟ್ಯಾಲೆಂಟ್, ನನ್ನಿರೋ ಎಬಿಲಿಟಿ ಉಪಯೋಗ ಮಾಡಗಳಿ ಅಂತ ಇಡೀ ರಾಜ್ಯದ ಜನತೆಗೆ ಕೊಟ್ಟಿದ್ದಾರೆ. ಅವ್ರು ಯಾರ್ಯಾರು ಕೊಟ್ಟಿದ್ದಾರೆ ಅಂತ ಈಗ ಹುಡುಕ್ಬೇಕು ಡಿಕ್ಷನರಿಯಲ್ಲಿ. ನಾವು ಡಿಕ್ಷನರಿ ತೆಗೆದು ಹುಡುಕ್ಬೇಕು. ಪರಿಸ್ಥಿತಿಯಲ್ಲಿ ಅನೇಕ ಘಟಾನುಘಟಿಗಳನ್ನು ನಾಯಕರು ನೋಡಿದಂತ ಟೈಮಲ್ಲಿ ಅವರಲ್ಲಿ ಕೂಡ ಏನೋ ಡೆವಲಪ್ಮೆಂಟ್ ಆದ್ರೂ ಕೂಡ ಆಗಬಹುದೇನೋ. ಏನು ಇವತ್ತು ಯಾವ ರೀತಿಯಲ್ಲಿ ಇವತ್ತು ನಮ್ಮ ಮಹಾರಾಷ್ಟ್ರದಲ್ಲಿ ಆಯ್ತು, ಯಾವ ರೀತಿಯಲ್ಲಿ ಶಿಂದೆ ಫಿನಾಮಿನ ಪ್ರಾರಂಭ ಆಯ್ತು, ಆ ಶಿಂದೆ ಫಿನಾಮಿನ ಇಲ್ಲಿ ಕರ್ನಾಟಕದಲ್ಲಿ ಕೂಡ ಆಗ್ಬೋದಲ್ಲ, ನಮಗೆ ಗೊತ್ತಿಲ್ಲ. ಅದೆಲ್ಲ ಕೂಡ ನಮ್ಗೆ ಸಮಯದಲ್ಲಿರುವಂತ ವಿಚಾರ. 5 ವರ್ಷಗಳ ಕಾಲ ಆಯ್ಕೆ ಮಾಡ್ಕೊಂಡು ನಿಮ್ ಸರ್ಕಾರ ಇರುತ್ತೇನೋ ಹೋಗುತ್ತೇನೋ, ಇನ್ನೊಂದು ಶಿಂದೆ ಫಿನಾಮಿನ ಆಗುತ್ತೇನೋ ಇಲ್ಲ, ನಮ್ಗೇನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ನಮ್ಮ ಹಕ್ಕು, ನಮ್ಮ ಹಣ, ನಮ್ಮ ದುಡಿಮೆ, ನಮಗೆ ಬೇಕಾದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ನಮ್ಗೆ ಏನು ಹಕ್ಕನ್ನು ಕೊಟ್ಟಿದ್ರು, ಆ ಹಕ್ಕು ನಮಗೆ ಬೇಕು ಅನ್ನೋಂತ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ವಿ. ಇತ್ತಿನ ಪರಿಸ್ಥಿತಿಯಲ್ಲಿ ಅನೇಕ ಘಟಾನುಘಟಿಗಳನ್ನು ನಾಯಕರು ನೋಡಿದಂತ ಟೈಮಲ್ಲಿ ಬಿಜೆಪಿ ನಾಯಕರ ಮಾತುಗಳನ್ನ ಕೇಳಿಸ್ಕೊಂಡ್ರಿ, ಯಾವ್ಯಾವ ರೀತಿ ವ್ಯಾಖ್ಯಾನಿಸ್ತಾ ಇದ್ದಾರೆ ಅಂತ ಹೇಳಿ. ಈಗ ಶಿವನಾಟ ಬಲ್ಲವರು ಯಾರು? ಯಾಕೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ಸ್ಟೆಪ್ಸ್ ಇದೆಯಲ್ಲ, ಅದು ಯಾರು ಕೂಡ ಇಮ್ಯಾಜಿನ್ ಮಾಡ್ಲಿಕ್ಕಾಗಲ್ಲ. ಯಾವ ರೀತಿ ಇದ್ದಂತಹ ಕಾಂಗ್ರೆಸ್ ಅನ್ನ ಪಕ್ಷ ಸಂಘಟನೆ ಮಾಡಿ ಅವರು ಮೇಲಕ್ಕೆ ತಂದಿದ್ದಾರೆ. ಇದೇ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಕಾಂಗ್ರೆಸ್ ವಕ್ತಾರರಾದಂತಹ ಸುಧೀಂದ್ರ ಅವರಿದ್ದಾರೆ. ಸುಧೀಂದ್ರ ಅವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ವಿಜಯ್ ಪ್ರಸಾದ್ ಬಿಜೆಪಿ ವಕ್ತಾರರಿದ್ದಾರೆ. ವಿಜಯ್ ಜಿ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ನಾನು ಸುಧೀಂದ್ರ ಅವ್ರ ಹತ್ರ ಮಾತನಾಡ್ತೀನಿ. ಸುಧೀಂದ್ರ ಅವರೇ, ಇಡೀ ಕಾಂಗ್ರೆಸ್ ಮುಖಂಡರದ್ದೇ ಒಂದು ನಡೆ ಆದ್ರೆ ಡಿ ಕೆ ಶಿವಕುಮಾರ್ ಅವರೇ ಯಾಕೋ ಸೆಪರೇಟ್ ಹಾದಿಯಲ್ಲಿ ಹೋಗೋ ತರ ಕಾಣಿಸ್ತಾ ಇದೆ, ಏನ್ ಹೇಳ್ತೀರಿ? ನೋಡಿ, ಡಿ ಕೆ ಶಿವಕುಮಾರ್ ಅವರ ಒಂದು ಹಾದಿಯನ್ನು ನೀವು ನೋಡಿದ್ರೆ
ಅವ್ರು ಯಾವತ್ತೂ ಏನು ಅವ್ರದ್ದು ಈ ದೈವ ಭಕ್ತಿನೋ ಅಥವಾ ಅವರು ದೇವಸ್ಥಾನ ವಿಸಿಟ್ ಮಾಡ್ತಕ್ಕಂತ ಒಂದು ಕೆಲ್ಸಾನೋ ಅಥವಾ ಇನ್ನೊಂದು ಅದೇನು ಸಡನ್ ಆಗಿ ಶುರು ಆಗ್ಲಿಲ್ಲ. ಅಥವಾ ನೀವೆಲ್ಲ ವ್ಯಾಖ್ಯಾನ ಮಾಡ್ತಾ ಇರೋ ತರ ಸಡನ್ ಆಗಿ ಹಿಂದುತ್ವದ ಬಗ್ಗೆ ಲವ್ ಅಥವಾ ದೇವರುಗಳ ಬಗ್ಗೆ ಲವ್ ಬರ್ಲಿಲ್ಲ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನಡೆಯನ್ನು ನೀವು ನೋಡಿದಾಗ ಆ ಕಾಲದಿಂದನೂ ಯಾವಾಗಿಂದ ಅವ್ರ ರಾಜಕೀಯ ಮಾಡ್ಕೊಂಡ್ ಬರ್ತಾ ಇದ್ರು, ಅವ್ರ ರಾಜಕೀಯ ಬೆಳವಣಿಗೆ ಯಾವ ರೀತಿ ಆಯ್ತು, ಅದ್ರ ಉದ್ದುದ್ದಕ್ಕೂ ಅವ್ರ ಪ್ರತಿ ಸಲ ಮಾತಾಡಿದಾಗ ಪ್ರತಿ ಸಲ ಹೇಳಿದಾಗ ಇದು ದೇವರಿಂದ ಆಗ್ತಿರ್ತಕ್ಕಂಥದ್ದು ಅಂತೇಳಿ ಸರಿಸಮಾನವಾಗಿ ಅವರು ಒಂದು ಟ್ರೀಟ್ ಮಾಡ್ತಕ್ಕಂಥ ಒಂದು ಇದನ್ನ ಮನೋಭಾವನ ಮುಂಚೆಯಿಂದ ತೋರಿಸಿದ್ದಾರೆ. ನೀವು ಇತ್ತೀಚೆಗಷ್ಟೇ ಇನ್ನೊಂದು ನಾನು ಹೇಳ್ತೀನಿ, ಡಿ ಕೆ ಶಿವಕುಮಾರ್ ಅವ್ರ ಕೆಲವು ಭಾಷಣಗಳು ನೀವು ನೋಡ್ಬೇಕು. ಕೆಲವು ಆಧ್ಯಾತ್ಮಿಕವಾಗಿ ಇರ್ತಕ್ಕಂಥ ಜಾಗದಲ್ಲೋ ದೇವಸ್ಥಾನದಲ್ಲೋ ಮೊನ್ನೆ BGS ಬಂದಿದ್ರು, ಅಲ್ಲೊಂದು ಭಾಷಣದಲ್ಲೋ ಸಂಸ್ಕೃತ ಶ್ಲೋಕ ವೇದ ಶ್ಲೋಕಗಳು ವೇದದಲ್ಲಿ ಬರ್ತಕ್ಕಂಥ ಸಾಲುಗಳು ಎಷ್ಟು ಸರಾಗವಾಗಿ ಹೇಳ್ಬಿಟ್ಟು ಅವ್ರ ಅದಕ್ಕೆ ಅರ್ಥವನ್ನೆಲ್ಲ ಅವ್ರ ಭಾಷಣದಲ್ಲಿ ಅಳವಡಿಸ್ಕೊಂಡು ಹೇಳ್ತಾ ಇದ್ರು ಅಂದ್ರೆ ಅವ್ರಿಗೆ ಹಿಂದುತ್ವದ ಒಂದು ಏನು ನೀವು ಜೋಡಣೆ ಇವಾಗ ಮಾಡ್ತಾ ಇದ್ದೀರಿ ಅದು ಹೊಸದಲ್ಲ. ಡಿ ಕೆ ಶಿವಕುಮಾರ್ ಅವರು ಅಲ್ಲಲ್ಲ ಅದು ಹೊಸದಲ್ಲ, ಅದು ಈಗ ಅದನ್ನ ಕೇಂದ್ರಕ್ಕೆ ಬಹಳ ದೊಡ್ಡದಾಗಿ ಬಿಂಬಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ. ಈಗ ಕುಂಭಮೇಳ ಆಗ್ತಾ ಇರೋದು ಈಗ ಅದೀಗ್ಲೇ ಹೋಗಿದ್ದಾರೆ. ಅದ್ರ ನಿಮ್ ವ್ಯಾಖ್ಯಾನ ಏನು? ನಮ್ಮ ಇವರು ಏನು ರಾಷ್ಟ್ರೀಯ ಅಧ್ಯಕ್ಷರು ಅವ್ರದ್ದು ಏನು ಅದ್ರ ಬಗ್ಗೆ ಒಂದು ವಿಷಯ ಇದೆ, ಅದನ್ನ ಇಟ್ಟಿದ್ದಾರೆ. ಇವರು ಡಿ ಕೆ ಶಿವಕುಮಾರ್ ಅವರು ವಿರೋಧಿ ಅಂತಕ್ಕಂಥದ್ದು ಸಡನ್ ಆಗಿ ಬದಲಾಗ್ಬಿಟ್ಟಿದಾರ? ಇಲ್ಲ, ಅವರ ನಡೆಯನ್ನು ನೀವು ನೋಡ್ಕೊಂಡ್ ಬಂದ್ರೆ ಅವರು ಸುಧೀಂದ್ರ ಅವರೇ, ಐ ಆಮ್ ನಾಟ್ ಡಿನೈಯಿಂಗ್ ದಟ್ ಡಿ ಕೆ ಶಿವಕುಮಾರ್ ಅವರು ಹಿಂದುತ್ವವಾದಿ ಅಲ್ಲ, ಅವರು ಸಡನ್ ಆಗಿ ಏನೋ ಹಿಂದುತ್ವದ ಬಗ್ಗೆ ಮಾತನಾಡ್ತಿದ್ದಾರೆ ಅನ್ನೋದನ್ನ ನಾನು ಹೇಳ್ತಾ ಇಲ್ಲ. ಅಥವಾ ಅವರು ಪೂಜೆ ಪುನಸ್ಕಾರಗಳು ಮಾಡೋದು ಅಥವಾ ಆಧ್ಯಾತ್ಮಿಕ ಭಾಷಣಗಳನ್ನ ಮಾಡೋದು ಅಥವಾ ಸಂಸ್ಕೃತ ಶ್ಲೋಕವನ್ನ ಹೇಳೋದು ಕೂಡ ನಾನು ತೆಗೆದುಹಾಕ್ತಾ ಇಲ್ಲ. ನಾನು ನೋಡಿದೀನಿ, ಅವ್ರ ಆಧ್ಯಾತ್ಮಿಕ ಭಾಷಣಗಳನ್ನ ಕೇಳಿದೀನಿ ಅಥವಾ ಅವರು ಶ್ಲೋಕಗಳನ್ನ ಮಾಡೋದು ಹೇಳೋದ್ ಕೇಳಿದೀನಿ. ಮತ್ತೆ ಪೂಜೆ ಪುನಸ್ಕಾರಗಳು ಮತ್ತೆ ದೇವರ ಮೇಲೆ ಅತಿಯಾದ ನಂಬಿಕೆ ಇಟ್ಟಿರುವಂತದನ್ನ ನಾನು ಮೊದಲಿಂದಲೂ ಕೂಡ ಗಮನಿಸ್ತಾ ಬಂದಿದ್ದೀನಿ. ಬಟ್ ನಮ್ಮ ಪಾಯಿಂಟ್, ಲೆಟ್ ಮಿ ಫಿನಿಶ್. ನಾನು ಹೇಳ್ತಿರೋದೇನಂದ್ರೆ, ಇದು ಎಲ್ಲೋ ಒಂದ್ ಕಡೆ ಈಗ ಕಾಂಗ್ರೆಸ್ ನಲ್ಲಿ ಬೆಳೀತಾ ಇರುವ ಅಂದ್ರೆ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ಗಳಿಗೆ ಈಗ ಯಾವ ಕಾಂಗ್ರೆಸ್ ನಾಯಕರು ಹೋಗದೆ ಇದ್ದಂತಹ ಕುಂಭಮೇಳಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾರೆ ಅಂದ್ರೆ ಕಾಂಗ್ರೆಸ್ ನಾಯಕರು ಏನ್ ಮಾಡ್ತಾ ಇದ್ದಾರೆ ಅದೆಲ್ಲದಕ್ಕೂ ಕೂಡ ಆಪೋಸಿಟ್ ಆಗಿ ಅವ್ರು ಒಂದ್ ಸ್ಟೆಪ್ ಇಡ್ತಾ ಇದ್ದಾರೆ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲೂ ಡಿ ಕೆ ಶಿವಕುಮಾರ್ ಎಲ್ಲೊಂದ್ ಕಡೆ ಬಿಜೆಪಿಗೆ ಸೇರ್ಪಡೆ ಆಗ್ತಾರಾ ಅನ್ನುವಂತ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಇದೆಲ್ಲವನ್ನೂ ಕೂಡ ಜಸ್ಟ್ ಇಂಟರ್ಲಿಂಕ್ ಮಾಡ್ತಾ ಹೋದಾಗ ಕೇವಲ ಒಕ್ಕಲಿಗ ಮತಗಳಿದ್ರೆ ಸಾಕಾಗೋದಿಲ್ಲ, ಎಲ್ಲ ಸಮುದಾಯದ ಮತಗಳು ಕೂಡ ಬೇಕಾಗುತ್ತೆ. ನಾನು ಸಿಎಂ ಗಾದಿಗೆ ಏರ್ಬೇಕಾದ್ರೆ ಕಾಂಗ್ರೆಸ್ ನಲ್ಲಿ ಇತ್ಕೊಂಡೇ ಎಲ್ಲ ಪಟ್ಟವನ್ನ ಅಲಂಕರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನಾದ್ರೂ ಹೆಜ್ಜೆ ನೀಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ. ನೋಡಿ, ದೇವರ ಒಂದು ಬಲವನ್ನ ದೇವರು ನಮಗ್ ಬಲ ಕೊಡ್ಲಿ, ಆಶೀರ್ವಾದ ಕೊಡ್ಲಿ ಅಂತ ಬಯಸ್ತಕ್ಕಂತ ಒಂದು ಮನೋಭಾವ ಅಷ್ಟೇ ಹೊರತು ದೇವರ ಹೆಸರು ಹೇಳ್ಕೊಂಡು ಅದರಿಂದ ರಾಜಕೀಯ ಪಟ್ಟವನ್ನ ಏರ್ಬೇಕು ಅಥವಾ ಅದನ್ನ ಕಮ್ಯುನಲ್ ಆಂಗಲ್ ತಂದು ಉಳಿಸ್ಕೋಬೇಕು ಅಂತಕ್ಕಂಥ ಮನೋಭಾವ ಡಿ ಕೆ ಶಿವಕುಮಾರ್ದಲ್ಲ. ಡಿ ಕೆ ಶಿವಕುಮಾರ್ ಅವ್ರದ್ದು ಒಂದು ಮಾತು ಹೇಳ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀನಿ. ಈ ಎಲ್ಲಾರು ವಿರುದ್ಧ ನಡೆ, ಯಾವ ವಿರುದ್ಧ ನಡೆ? ಈಗ ಕುಂಭಮೇಳಕ್ಕೆ ಹೋಗಿದ್ ವಿರುದ್ಧ ನಡೆನಾ? ಈಗ ವಿರುದ್ಧ ನಡೆ ಅಲ್ಲ, ಬಟ್ ಯಾಕೆಂದ್ರೆ ನೀವು ಗಮನಿಸಿರ್ಬೋದು, AICC ಇಂದಾನೆ ಒಬ್ರು ಸೋಷಿಯಲ್ ಮೀಡಿಯಾದಲ್ಲೇ ಹಾಕಿದ್ರು ಹೋಗಿದ್ ಸರಿಯಲ್ಲ, ಇದು ಕಾರ್ಯಕರ್ತರಿಗೆ ರಾಂಗ್ ಮೆಸೇಜ್ ಕನ್ವೆ ಮಾಡ್ದಂಗ ಆಗುತ್ತೆ ಅಂತ ಹೇಳಿ. ಆಮೇಲೆ ಅಮಿತ್ ಶಾ ಅವರ ಜೊತೆ ವೇದಿಕೆ ಹಂಚ್ಕೊಂಡಿದ್ದು ಜಗ್ಗಿ ವಾಸುದೇವ್ ಅವರು ಕೆಪಿಸಿಸಿ ಇಂದ AICC ಇಂದ ಸಾಕಷ್ಟು ಜನ ಅದಕ್ಕೆ ಅವ್ರು ಹೋಗಿದ್ದಕ್ಕೆ ಬೆಂಬಲವಾಗಿ ಕೂಡ ಟ್ವೀಟ್ ಮಾಡಿದ್ರು. ಅದನ್ನ ನಾವು ಯಾವ್ದು ಇದ್ ಮಾಡ್ತಾ ಇಲ್ಲ. ಈಗ ಅವ್ರವ್ರ ಅಭಿಪ್ರಾಯ. ಈಗ PV ಮೋಹನ್ ಅವ್ರು ಯಾರೋ ಒಬ್ರು AICC ಕಾರ್ಯದರ್ಶಿಗಳು ಹೇಳಿದ್ದಾರೆ, ಅವ್ರ ಅಭಿಪ್ರಾಯ. ಈಗ ಇಶಾ ಫೌಂಡೇಶನ್ ಗೆ ಕರೆದಿದ್ದು ಈಗ ಶಿವರಾತ್ರಿಯ ಒಂದು ಸಂದರ್ಭ, ಅಲ್ಲಿ ಹಲವಾರು ಗಣ್ಯರಿದ್ದಾರೆ. ಡಿ ಕೆ ಶಿವಕುಮಾರ್ ಇದ್ರು, ಅಮಿತ್ ಶಾ ಇದ್ರು, ಒಂದು ರಾಜ್ಯದ ಗವರ್ನರ್ ಹಲವಾರು ರಾಜ್ಯದ ಮಂತ್ರಿಗಳು ಬಂದು ಇಟ್ ಈಸ್ ಅ ಪ್ರೈವೇಟ್ ಫಂಕ್ಷನ್. ಪ್ರೈವೇಟ್ ಫಂಕ್ಷನ್ ಎಲ್ರು ಆಯ್ಕೆ ಅದೇ ಆ ಪ್ರೈವೇಟ್. ಜಗ್ಗಿ ವಾಸುದೇವ್ ಅವರು ರಾಹುಲ್ ಗಾಂಧಿ ಬಗ್ಗೆ ತುಚ್ಛವಾಗಿ ಮಾತನಾಡಿದ್ರು. ರಾಹುಲ್ ಗಾಂಧಿ ಯಾರು ಅಂತಾನೆ ಗೊತ್ತಿಲ್ಲ ಅನ್ನೋ ತರ ಎಲ್ಲ ಮಾತಾಡಿದ್ರು. ಅಂತ ಕಾರ್ಯಕ್ರಮಕ್ಕೆ ನೀವು ಹೋಗಿರೋದು ಅದು ಕಾರ್ಯಕರ್ತರಿಗೆ ಬೇರೆ ಮೆಸೇಜ್ ಕನ್ವೆ ಮಾಡ್ದಂಗ ಆಗುತ್ತೆ ಅಂತ ಮೋಹನ್ ಅವರು ಟ್ವೀಟ್ ಮಾಡಿದ್ರು. ವಿಷಯ ಅಲ್ಲ. ಜಗ್ಗಿ ವಾಸುದೇವ್ ಅವರು ಅವಾಗ ಯಾವ್ದು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಆತರ ಮಾತಾಡಿದ್ದು ಖಂಡಿತ ಖಂಡನೀಯ, ಅದು ಅವತ್ತಿನ ಸಂದರ್ಭದಲ್ಲಿ. ಆದ್ರೆ ಈಗ ಶಿವರಾತ್ರಿಯ ಒಂದ್ ಸಂದರ್ಭದಲ್ಲಿ ಜಗ್ಗಿ ವಾಸುದೇವ್ ಅವ್ರದ್ದು ಆಶ್ರಮದಲ್ಲಿ ಈಶಾ ಫೌಂಡೇಶನ್ ನಡೀತಾ ಇರ್ತಕ್ಕಂಥದ್ದು ಇವತ್ತು ವರ್ಲ್ಡ್ ಫೇಮಸ್ ಆಗಿ ಅಲ್ಲಿ ನಡೀತಾ ಇದೆ.
ಹಲವಾರು 5-6 ವರ್ಷಗಳಿಂದ ಅಂತೂ ಅದು ಇಡೀ ವಿಶ್ವದ ಗಮನ Okay, ಸೆಳೆದಿರ್ತಕ್ಕಂಥ ಒಂದು okay, ಕಾರ್ಯಕ್ರಮ okay. ಅಲ್ಲಿ ನಡೆಯುತ್ತೆ. ಅದರಲ್ಲಿ ಅವರೇ ಬಂದು ನಮ್ಮ ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿ ಕರೆದಾಗ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೋಗೋದು ಯಾವುದೇ ರೀತಿ ತಪ್ಪಲ್ಲ. ಇದನ್ನ All right. No, ತಪ್ಪು ಅಂತ ಯಾರು ಹೇಳ್ತಾ ಇಲ್ಲ, ತಪ್ಪು ಅಂತ ಹೇಳ್ತಾ ಇಲ್ಲ. ಒಂದೇ ಒಂದು ಕೇಳಿದ್ರೆ ಒಂದ್ ನಿಮಿಷ ಬಿಜೆಪಿಗೆ ಹೋಗ್ತಾರೆ. ನಮ್ಮ ರಾಜ್ಯ ಕಾಂಗ್ರೆಸ್ ನಲ್ಲಿ ಬಹಳ ಕೆಲವಷ್ಟು ನಾಯಕರು ಏನೇ ಆದ್ರೂ ಕಾಂಗ್ರೆಸ್ ಬ್ರೀಚ್ ಆಗಲ್ಲ ಅಂತಕ್ಕಂಥ ಒಂದು ನಾಯಕರಲ್ಲಿ ಡಿಕೆ. ಈ ಕಾಂಗ್ರೆಸ್ ಬೆಳೆದಿರೋ ರೀತಿದೆ ಅಂದ್ರೆ ಅದಕ್ಕೆ ಒಂದು ಆಧಾರ ಸ್ತಂಭ ಡಿಕೆ ಫೌಂಡೇಶನ್. ಇವತ್ತು ಡಿ ಕೆ ಸಾಹೇಬ್ರು ಅವರು ಕಾಂಗ್ರೆಸ್ ಫೌಂಡೇಶನ್ ಕಟ್ಟಿದ ಫೌಂಡೇಶನ್ ಅಲ್ಲಾಡಿಸ್ತಾರೆ ಅಂತನೋ ಅಥವಾ ಅದನ್ನ ಬೆಳೆಸ್ತಾರೆ ಅಂತಕ್ಕಂಥದ್ದು ಬಹಳ ತಪ್ಪು. ನಾನು ಮಾತನಾಡ್ತೀನಿ ಸುಧೀಂದ್ರ ಅವರೇ, ಮಾತನಾಡ್ತೀನಿ. ವಿಜಯ್ ಪ್ರಸಾದ್ ಅವ್ರ ಹತ್ರನೂ ನಾನೊಂದು ರಿಯಾಕ್ಷನ್ ತಗೊಳ್ತೀನಿ. ವಿಜಯ್ ಜಿ, ಏನ್ ಹೇಳ್ತೀರಿ? ನಿಮ್ಮ ಬಿಜೆಪಿ ನಾಯಕರು ಡಿ ಕೆ ಶಿವಕುಮಾರ್ ಅವರ ಸಾಫ್ಟ್ ಹಿಂದುತ್ವವನ್ನ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸ್ತಾ ಇದ್ದಾರೆ. ಹೌ ಡು ಯು ಅನಲೈಸ್ ಇಟ್? ಏನ್ ಹೇಳ್ತೀರಿ? ನೋಡಿ, ಎಲ್ಲರಿಗೂ ಗೊತ್ತಿದ್ದಂಗೆನೆ ಡಿ ಕೆ ಶಿವಕುಮಾರ್ ಒಂಥರ ತಲೆ ಹಾವಿದ್ದಂಗೆ, ಅವ್ರು ಒಂಥರ ಗೋಸುಂಬೆ ಇದ್ದಂಗೆ. ಗೋಸುಂಬೆ ಏನ್ ಮಾಡುತ್ತೆ? ಗೋಸುಂಬೆ ಇದರದ್ದು ಏನ್ ಅದರದ್ದು ಇದರದ್ದೇನು ಆವಾಗ ಕಲರ್ ಚೇಂಜ್ ಮಾಡುತ್ತೆ. ಸನ್ನಿವೇಶಕ್ಕೆ ತಕ್ಕಂಗೆ ಹೆಂಗ ಬಣ್ಣ ಚೇಂಜ್ ಮಾಡುತ್ತೋ ಡಿ ಕೆ ಶಿವಕುಮಾರ್ ಅಷ್ಟನ್ನೇ ಸನ್ನಿವೇಶಕ್ಕೆ ತಕ್ಕಂತೆ ಅವರ ವೇಷಭೂಷಣ ಚೇಂಜ್ ಮಾಡ್ತಾರೆ. ಓಕೆ, ಡು ಯು ಥಿಂಕ್ ಓಕೆ ನಿಮ್ಮ ಈ ಸ್ಟೇಟ್ಮೆಂಟ್ ಗೆ ನಾನು ಇನ್ನೊಂದು ಪ್ರಶ್ನೆ ಉಪ ಪ್ರಶ್ನೆ ಕೇಳ್ಬಿಡ್ತೀನಿ, ಅದಕ್ಕೂ ಸೇರಿಸಿ ಉತ್ತರ ಕೊಡಿ. ಡಿ ಕೆ ಶಿವಕುಮಾರ್ ಗೋಸುಂಬೆ ಇದ್ದಂಗೆ ಬಣ್ಣ ಬದಲಾಯಿಸ್ತಾ ಇರ್ತಾರೆ ಸನ್ನಿವೇಶಕ್ಕೆ ತಕ್ಕಂತೆ ಅಂತ ಹೇಳಿದ್ರಲ್ಲ, ರಾಜಕಾರಣದಲ್ಲಿ ಯಾವ ನಾಯಕರು ಬಣ್ಣ ಬದಲಿಸ್ತಾ ಇದ್ದಾರೆ ಅದೊಂದು ಹೇಳ್ಬಿಡಿ. ಇಸ್ ದಟ್ ಓನ್ಲಿ ಡಿ ಕೆ ಶಿವಕುಮಾರ್? ಬರ್ತೀನಿ, ಅಲ್ಲಿಗೆ ಬರ್ತೀನಿ. ನಿಮಗೆಲ್ಲ ಕೇಳೋದು. ಸೊ ಇವಾಗ ಪ್ರಶ್ನೆ ಇರೋದು ಡಿ ಕೆ ಶಿವಕುಮಾರ್ದು. ಸೊ ಡಿ ಕೆ ಶಿವಕುಮಾರ್ ಬಗ್ಗೆ ಮಾತನಾಡೋಣ. ಡಿ ಕೆ ಶಿವಕುಮಾರ್ ನಾ ಏನ್ ಹೇಳಿದೆ, ಗೋಸುಂಬೆ ಬಣ್ಣ ಬದಲಿಸೋ ರಾಜಕಾರಣಿ, ಮೈ ತುಂಬಾ ಎಣ್ಣೆ ಹಚ್ಕೊಂಡಿರೋ ರಾಜಕಾರಣಿ. ಯಾವಾಗ ಹೆಂಗ್ ಚೇಂಜ್ ಆಗ್ತಾರೋ ಗೊತ್ತಾಗಲ್ಲ, ಸನ್ನಿವೇಶಕ್ಕೆ ತಕ್ಕಂತೆ ಅವರು ಬಣ್ಣ ಬದಲಿಸೋ ಒಂದು ರಾಜಕಾರಣಿ. ಆಯ್ತಾ? ಅದನ್ನ ಅಷ್ಟೇ ನೋಡ್ಬೇಕು. ಅವರು ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಇದೇ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು, ಕುಕ್ಕರ್ ತಗೊಂಡ್ ಹೋಗ್ತಾ ಇದ್ರೆ ಮಂಗಳೂರಲ್ಲಿ ಅದು ಬ್ಲಾಸ್ಟ್ ಆಗುವಾಗ ಏನೋ ಅಚಾತುರ್ಯ ಆಗೋಯ್ತು, ಬಿಟ್ಬಿಡಿ, ಅವರೆಲ್ಲ ನಮ್ ಬ್ರದರ್ಸ್, ದೇ ಆರ್ ಮೈ ಬ್ರದರ್ಸ್